ಹಿಂಗಾದ್ರೆ ಹೆಂಗೆ ಸ್ವಾಮಿ ಕನ್ನಡದ ಉದ್ಧಾರ? ಈ ಹಾಡನ್ನ ಬರೆದಂತವರು ಭಾರತಿ ಸುತ ಅವರು. ಕನ್ನಡದ ಪರಿಸ್ಥಿತಿಯನ್ನು ನೋಡಿ ಎರಡು ಕನ್ನಡ ಪದಗಳು ಇಡೀ ನಮ್ಮ ಸಂಬಂಧಗಳನ್ನ ಹಾಳು ಮಾಡ್ತಾ ಇದ್ದಾವೆ. ಅವೆರಡು ಪದಗಳನ್ನ ಆಡೋದನ್ನ ನಿಲ್ಸಿ ನಮ್ಮ ಸಂಬಂಧ ಸೂಚಕ ಪದಗಳನ್ನ, ಕನ್ನಡದಲ್ಲಿರುವಂತಹ ಪದಗಳನ್ನ ಬಳಸಿ ಎನ್ನುವಂತಹದ್ದನ್ನ ರಿಕ್ವೆಸ್ಟ್ ಅನ್ನ ಈ ಹಾಡಿನಲ್ಲಿ ಹೇಳ್ತಾರೆ. ಅದು ಹೀಗಿದೆ: ಹಿಂಗಾದ್ರೆ ಹೆಂಗೆ ಸ್ವಾಮಿ ಕನ್ನಡದ ಉದ್ಧಾರ, ಭಾಷೆ ಬಳಸಿ ಮಾಡ್ಬೇಕ್ ನಾವೇ ಕನ್ನಡ ಸಿಂಗಾರ, ಭಾಷೆ ಬಳಸಿ ಮಾಡ್ಬೇಕ್ ನಾವೇ ಕನ್ನಡ ಸಿಂಗಾರ. ಓಹೋ ಹಿಂಗಾದ್ರೆ ಹೆಂಗೆ ಸ್ವಾಮಿ ಕನ್ನಡದ ಉದ್ಧಾರ, ಭಾಷೆ ಬಳಸಿ ಮಾಡ್ಬೇಕ್ ನಾವೇ ಕನ್ನಡ ಸಿಂಗಾರ, ಭಾಷೆ ಬಳಸಿ ಮಾಡ್ಬೇಕ್ ನಾವೇ ಕನ್ನಡ ಸಿಂಗಾರ. ಚಳುವಳಿ ಮಾಡಿದ್ರೇನು, ಧರಣಿಗೆ ಕೂತ್ರೆ ಏನು, ಪ್ರಾಣಾನು ಬಿಟ್ರು ಸರಿಯೇ, ಹಿಂಗಾದ್ರೆ ಹೆಂಗೆ ಸ್ವಾಮಿ ಕನ್ನಡದ ಉದ್ಧಾರ, ಭಾಷೆ ಬಳಸಿ ಮಾಡ್ಬೇಕ್ ನಾವ್ ಕನ್ನಡ ಸಿಂಗಾರ. ಪಾಯಸ ಅನ್ನಕ್ಕೀರ್ ಅಂತೀವಿ, ಹಪ್ಳ ಅನ್ನಕ್ ಪಾಪಡ್ ಅಂತೀವಿ, ಉಪ್ಪಿಟ್ಟು ಅನ್ನಕ್ಕೆ ಉಪ್ಮಾ ಅಂತೀವಿ, ಹುಗ್ಗಿ ಅನ್ನಕ್ಕೆ ಪೊಂಗಲ್ ಅಂತೀವಿ. ಅಕ್ಕ, ಪಾಯಸ ಅನ್ನಕ್ಕೀರ್ ಅಂತೀವಿ, ಹಪ್ಪಳ ಅನ್ನಕ್ ಪಾಪಡ್ ಅಂತೀವಿ, ಉಪ್ಪಿಟ್ಟು ಅನ್ನಕ್ಕೆ ಉಪ್ಮಾ ಅಂತೀವಿ, ಹುಗ್ಗಿ ಅನ್ನಕ್ಕೆ ಪೊಂಗಲ್ ಅಂತೀವಿ. ತಿಳಿಸಾರ ಅನ್ನಕ್ಕೆ ರಸಂ ಅಂತೀವಿ, ರೊಟ್ಟಿ ಅನ್ನಕ್ಕೆ ರೋಟಿ ಅಂತೀವಿ, ಹುರುಳಿಕಾಯಿಗೆ ಬೀನ್ಸ್ ಅಂತೀವಿ, ಪಲ್ಯ ಅನ್ನಕ್ಕೆ ಕರಿ ಅಂತೀವಿ. ತಿಳಿಸಾರ ಅನ್ನಕ್ಕೆ ರಸಂ ಅಂತೀವಿ, ರೊಟ್ಟಿ ಅನ್ನಕ್ಕೆ ರೋಟಿ ಅಂತೀವಿ, ಹುರುಳಿಕಾಯಿಗೆ ಬೀನ್ಸ್ ಅಂತೀವಿ, ಪಲ್ಯ ಅನ್ನಕ್ಕೆ ಕರಿ ಅಂತೀವಿ. ಕನ್ನಡದಲ್ಲಿ ಪದವಿ ಇದ್ರೂನು ಬಳಸೋಕೆ ಹಿಂಜರಿಕೆ, ಆತೊರಿಯೋದ್ಯಾತಕ್ಕೆ ಪಕ್ಕದ ಮನೆ ಕೌಳಕ್ಕೆ. ಕನ್ನಡದಲ್ಲಿ ಪದವಿ ಇದ್ರೂನು ಬಳಸೋಕೆ ಹಿಂಜರಿಕೆ, ಹಾತೊರಿಯೋದ್ಯಾತಕ್ಕೆ ಪಕ್ಕದ ಮನೆ ಕೌಳಕ್ಕೆ. ಯಾಕಪ್ಪ ಯಾಕಮ್ಮ ಯಾಕಣ್ಣ ಯಾಕೆ ತಮ್ಮ, ಹಿಂಗಾದ್ರೆ ಹೆಂಗೆ ಸ್ವಾಮಿ ಕನ್ನಡದ ಉದ್ಧಾರ, ಭಾಷೆ ಬಳಸಿ ಮಾಡ್ಬೇಕ್ ನಾವ್ ಕನ್ನಡ ಸಿಂಗಾರ, ಭಾಷೆ ಬಳಸಿ ಮಾಡ್ಬೇಕ್ ನಾವೇ ಕನ್ನಡ ಸಿಂಗಾರ. ಚಿಕ್ಕ ಪೊಂಗು ಅಂಕಲ್ ಅಂತೀವಿ, ದೊಡ್ಡ ಪೊಂಗು ಅಂಕಲ್ ಅಂತೀವಿ, ಅತ್ತೆಯರ್ಗೂ ಆಂಟಿ ಅಂತೀವಿ, ಅಜ್ಜಿರ್ಗೂ ಆಂಟಿ ಅಂತೀವಿ. ಅಣ್ಣ, ಚಿಕ್ಕ ಪೊಂಗು ಅಂಕಲ್ ಅಂತೀವಿ, ದೊಡ್ಡ ಪೊಂಗು ಅಂಕಲ್ ಅಂತೀವಿ, ಅತ್ತೆಯರ್ಗೂ ಆಂಟಿ ಅಂತೀವಿ, ಅಜ್ಜಿರ್ಗೂ ಆಂಟಿ ಅಂತೀವಿ. ಎತ್ತಮ್ಮ ಮಾಮ್ಮ ಆದ್ರೆ ಚಿಕ್ಕಮ್ಮ ಮಿನಿಮಮ್ಮ, ಚಿಕ್ಕಮ್ಮ ಮಿನಿಮಮ್ ಆದ್ರೆ ದೊಡ್ಡಮ್ಮ ಮ್ಯಾಕ್ಸಿಮಮ್ಮ. ಎತ್ತಮ್ಮ ಮಾಮ್ಮ ಆದ್ರೆ ಚಿಕ್ಕಮ್ಮ ಮಿನಿಮಮ್ಮ, ಚಿಕ್ಕಮ್ಮ ಮಿನಿಮಮ್ ಆದ್ರೆ ದೊಡ್ಡಮ್ಮ ಮ್ಯಾಕ್ಸಿಮಮ್ಮ. ಯಾಕಪ್ಪ ಯಾಕಮ್ಮ ಯಾಕಣ್ಣ ಯಾಕೆ ತಮ್ಮ, ಹಿಂಗಾದ್ರೆ ಹೆಂಗೆ ಸ್ವಾಮಿ ಕನ್ನಡದ ಉದ್ಧಾರ, ಭಾಷೆ ಬಳಸಿ ಮಾಡ್ಬೇಕ್ ನಾವೇ ಕನ್ನಡ ಸಿಂಗಾರ, ಭಾಷೆ ಬಳಸಿ ಮಾಡ್ಬೇಕ್ ನಾವೇ ಕನ್ನಡ ಸಿಂಗಾರ. ಜ್ಞಾನಕ್ಕಾಗಿ ಇಂಗ್ಲಿಷ್ ಕಲ್ತ್ಕೋ, ರಾಷ್ಟ್ರಕ್ಕಾಗಿ ಹಿಂದಿ ಕಲ್ತ್ಕೋ, ಏನ್ ಬೇಕೋ ಎಲ್ಲ ಕಲ್ತ್ಕೋ, ಬಳಸೋಕ್ ಮಾತ್ರ ಕನ್ನಡ ಇಟ್ಕೋ. ಅಣ್ಣ, ಜ್ಞಾನಕ್ಕಾಗಿ ಇಂಗ್ಲಿಷ್ ಕಲ್ತ್ಕೋ, ರಾಷ್ಟ್ರಕ್ಕಾಗಿ ಹಿಂದಿ ಕಲ್ತ್ಕೋ, ಏನ್ ಬೇಕೋ ಎಲ್ಲ ಕಲ್ತ್ಕೋ, ಬಳಸೋಕ್ ಮಾತ್ರ ಕನ್ನಡ ಇಟ್ಕೋ. ಇದ್ರಲ್ಲ ಶರೀಫ್ ಸಾಬ್ರು, ನಿಸ್ಸಾರು ಮಾಸ್ತಿಯವರು, ಮಾತೃಭಾಷೆ ಬೇರೆ ಆದ್ರು ಕನ್ನಡಕ್ಕೆ ಜೀವ ಕೊಟ್ರು. ಇದ್ರಲ್ಲ ಶರೀಫ್ ಸಾಬ್ರು, ನಿಸ್ಸಾರು ಮಾಸ್ತಿಯವರು, ಮಾತೃಭಾಷೆ ಬೇರೆ ಆದ್ರು ಕನ್ನಡಕ್ಕೆ ಜೀವ ಕೊಟ್ರು. ಗೊತ್ತಿಲ್ವಾ ಕೇಳಿಲ್ವಾ ಆದ್ರೂನು ಕಲ್ತಿಲ್ವಲ್ಲ, ಹಿಂಗಾದ್ರೆ ಹೆಂಗೆ ಸ್ವಾಮಿ ಕನ್ನಡದ ಉದ್ಧಾರ, ಭಾಷೆ ಬಳಸಿ ಮಾಡ್ಬೇಕ್ ನಾವೇ ಕನ್ನಡ ಸಿಂಗಾರ, ಭಾಷೆ ಬಳಸಿ ಮಾಡ್ಬೇಕ್ ನಾವೇ ಕನ್ನಡ ಸಿಂಗಾರ. ಚಳುವಳಿ ಮಾಡಿದ್ರೇನು, ಧರಣಿಗೆ ಕೂತ್ರೆ ಏನು, ಪ್ರಾಣಾನು ಬಿಟ್ರು ಸರಿಯೇ, ಹಿಂಗಾದ್ರೆ ಹೆಂಗೆ ಸ್ವಾಮಿ ಕನ್ನಡದ ಉದ್ಧಾರ, ಭಾಷೆ ಬಳಸಿ ಮಾಡ್ಬೇಕ್ ನಾವೇ ಕನ್ನಡ ಸಿಂಗಾರ.